ಇನ್ನೊಂದು ಏನಂದರೆ ಭಾಳ ಇಂಪಾರ್ಟೆಂಟ್ ವಿಷಯ ನಿಮ್ಮ ಜೊತೆಗೆ ಹಂಚ್ಕೋಬೇಕಾಗಿರೋದು, ಈ ಬಿಡದಿ ಟೌನ್ಶಿಪ್ ಇದೆಯಲ್ಲ ನೋಡಿ, ನಮ್ಮ ಬೆಂಗಳೂರಿಗೇನೆ ಈಗ ಬೇಸಿಗೆ ಬಂತು ಅಂತಂದರೆ ನೀರು ಸಾಕಾಗಲ್ಲ ನಿಮಗೆ, ಆಯಿತಾ. ಈ ಬಿಡದಿ ಟೌನ್ಶಿಪ್ ಮಾಡಿದ್ರೆ ನಿಮಗೆ ಏನಿಲ್ಲ ಅಂದ್ರೂ ನಿಮಗೆ ಒಂದು 1000 MLD ಅಷ್ಟು ನೀರು ಬೇಕು. ಆತ ಕಡೆ ಯಾವ ಪ್ರಾಜೆಕ್ಟೂ ಇಲ್ಲ ನಿಮಗೆ. ಆತ ಕಡೆ ನಿಮಗೆ ಎತ್ತಿನೊಳೆ ಅಂದರು, ಒಂದು 20 ವರ್ಷದಿಂದ ನೆನಗುದಿಗೆ ಬೀಳಿಸಿದ್ರು ಅದನ್ನು, ಆಯಿತಾ. ಇನ್ನೊಂದು ಅಂದರು, ಮತ್ತೊಂದು ಅಂದರು, ಮಗದೊಂದು ಅಂದರು, ಲಕ್ಷಾಂತರ ಲೀಟ್ರ್ ನೀರು ಬೇಕು ನಿಮಗೆ. ರೀ ನೀವು ಐ ಸಿಟಿ ಮಾಡ್ತೀರೋ, ಸಿಟಿ ಮಾಡ್ತೀರೋ, ಆಯಿತಾ. ಎಲ್ಲಿಂದ ಕೊಡ್ತೀರಿ? ಹಾಂ, ನಾನು ಕೇಳಬೇಕಾಗಿರೋ ಪ್ರಶ್ನೆ ಎಲ್ಲಿಂದ ಕೊಡ್ತೀರಿ ಅಂತ ನಾನು ಕೇಳಬೇಕಾಗಿರೋದು. ನೀರಲ್ಲಿಂದ ಕೊಡ್ತೀರಿ ಜನಕ್ಕೆ? ಕಿತ್ಕೊಂತೀರಿ, ಹೊಟ್ಟೆ ಉರಿಸ್ತೀರಿ, ಹಾಂ, ಎಲ್ಲಿಂದ ಕೊಡ್ತೀರಿ ಯಜಮಾನ್ರೆ? ಪ್ರಶ್ನೆಗೆ ಉತ್ತರ ಯಾರ ಹತ್ರ ಇದೆ? ನಾವು ಯಾಕೆ ಈ ಕಾರ್ಯಕ್ರಮನ ಬಿಡದಿ ನಾವು ಕಂಡಂತೆ ಅಥವಾ ನಾವು ಕಂಡಂತೆ ಬಿಡದಿ ಅಂತ ಕರಿತೀವಿ ಅಂದರೆ, ಯಾಕೆ ಈ ಬೋರ್ಡ್ ಹಾಕಿದ್ದೀವಿ ನಾವು ಅಂತಂದರೆ, ನಾವು ಕಂಡಿದ್ದೀವಿ ಬಿಡದಿಯನ್ನು. ಕೇವಲ 4 ದಿನದಲ್ಲಿ ನಮ್ಗೆ ಅರ್ಥ ಆಗೋಯ್ತು ಬಿಡದಿ ಏನು ಅಂತ. ಇದೊಂದು ಮಾತು ಕೇಳಿಸ್ಕೊಳ್ಳಿ, ನಾನು ಮತ್ತೆ ಇವಾಗ ಇವಾಗ ಜಾಯ್ನ್ ಆಗಿರೋರಿಗೋಸ್ಕರ ಹೇಳ್ತೀನಿ, ಮತ್ತೆ ಹೇಳ್ತೀನಿ ಈ ಮಾತನ್ನ 100 ಸಲ ಹೇಳ್ತೀನಿ, 1000 ಸಲ ಹೇಳ್ತೀನಿ, 1,00,000 ಸಲ ಹೇಳ್ತೀನಿ. ನಾವು ಬಿಡದಿಯನ್ನು ಕಳೆದುಕೊಂಡರೆ, 9 ಗ್ರಾಮಗಳನ್ನು ನಾವು ಕಳೆದುಕೊಂಡ್ರೆ, 6,500 ಎಕರೆಯಷ್ಟು ಜಾಗವನ್ನು ಕಳೆದುಕೊಂಡ್ರೆ ನಾವು ಕಳೆದುಕೊಳ್ಳೋದು ಜೀವನವನ್ನು, ಜೀವವನ್ನು, ಬದುಕನ್ನು, ರೇಷ್ಮೆನ, ಹೂಕೋಸನ್ನು, ಅಡಿಕೆಯನ್ನು, ವೀಳ್ಯದೆಲೆಯನ್ನು, ಡ್ರ್ಯಾಗನ್ ಫ್ರೂಟ್ನ, ಟೊಮೆಟೊನ, ಹಾಗಲಕಾಯಿನ, ಎರಳೆಕಾಯಿನ, ಮರಗೆಣಸನ್ನು, ಬದನೆಕಾಯಿನ, ಮಾವಿನಕಾಯನ್ನು, ಸೌತೆಕಾಯನ್ನು, ಲಕ್ಷ್ಮಣ ಫಲವನ್ನು, ಬದನೆಕಾಯನ್ನು, ಪಡವಲಕಾಯನ್ನು, ಸೋರೆಕಾಯನ್ನು, ನುಗ್ಗೆಕಾಯನ್ನು, ಚಕೋತಾನ, ಸೌತೆಕಾಯಿನ, ಹಲಸಿನ ಹಣ್ಣು, ಪಪ್ಪಾಯ, ಏಲಕ್ಕಿ, ಮೆಣಸಿನಕಾಯಿ, ಹೂಕೋಸು, ಬಾಳೆಹಣ್ಣು, ತೆಂಗಿನಕಾಯಿ, 1,00,000ಕ್ಕಿಂತ ಹೆಚ್ಚು ಜಾನುವಾರುಗಳು, ಸರಿಸುಮಾರು 3,000 ಎಕರೆಯಷ್ಟು ಕೆರೆ, 1,500 ನವಿಲುಗಳು, ರಾಷ್ಟ್ರಪಕ್ಷಿ ನವಿಲುಗಳು, ಎಷ್ಟೋ ಕುರಿಗಳು, ಎಷ್ಟೋ ಮೇಕೆಗಳು, ಎಷ್ಟೋ ಕಂದಮ್ಮ ಕೂಸುಗಳು, ಬೇರೆ ಬೇರೆ ಕೂಸುಗಳು, ಬೇರೆ ಬೇರೆ ಪ್ರಾಣಿ ಕೂಸುಗಳು, ಎಷ್ಟೋ ಸರೀಸೃಪಗಳು, ಆ್ಯಂಡ್ ಎ ಬಿಗ್ 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 ಇಕೋಸಿಸ್ಟಮ್. ಹಸುಗಳನ್ನು ಕಸಾಯಿಖಾನೆಗೆ ಹಾಕಬೇಕಾದಂಥ ದುಸ್ಥಿತಿ ಬಂದುಬಿಡುತ್ತೆ. ಈ ಸ್ವರ್ಗ ನರಕ ಆಗತ್ತೆ ಸ್ವಾಮಿ, ನರಕ ಆಗತ್ತೆ. ಇದೆಲ್ಲವೂ ಬಿಡದಿದ್ದೇನೆ, ಇದ್ಯಾವುದು ಬಿಡದೆ ಬಿಟ್ಟು ಇನ್ನು ಯಾವ ಕಡೆಯಿಂದನೂ ತಂದಿಲ್ಲ ನಾವು, ಜೋಳದ ಕಡ್ಡಿ ಸಮೇತ. ಬೆಂಗಳೂರಿನ ಜನಕ್ಕೆ ನಾನೊಂದು ಮಾತನ್ನು ಕೊನೆಯದಾಗಿ ಹೇಳೋದಕ್ಕೆ ಬಯಸ್ತೇನೆ. ಒಂದು ಕಡೆ ನಾನಿರ್ತೇನೆ, ಇನ್ನೊಂದು ಕಡೆ ಈ ಫುಟೇಜ್ ನಿಮ್ಮ ಕಣ್ಮುಂದೆ ಇರುತ್ತೆ. ನಿಮ್ಗೆ ಯಾರಿಗಾದರೂ ಸಾಧ್ಯ ಆದರೆ, ಸಾಧ್ಯ ಏನಾಗುತ್ತೆ, 2 ವೀಲರಲ್ಲೂ ಹೋಗಿ ಬಂದ್ಬಿಡ್ಬೋದು, ಬೇಕಾದ್ರೆ ಸೈಕಲ್ ತೊಳ್ಕೊಂಡು ಹೋಗಿ ಬಂದ್ಬಿಡ್ಬೋದು. ಬೆಂಗಳೂರಿನ ಎಕ್ಸ್ಪ್ರೆಸ್ ವೇನ ಕಣಮಣಿಕೆ ಟೋಲಿಂದ ಕೇವಲ 14 ಕಿಲೋಮೀಟರ್ ದೂರ, 17 ನಿಮಿಷಗಳ ಪ್ರಯಾಣ.
ಭೈರಮಂಗಲ, ಬನ್ನಿಗಿರಿ, ಅರಳಾಳಸಂದ್ರ, ವಡೇರಹಳ್ಳಿ, ಹೊಸೂರು, ಹೀಗೆ ಹಲವು ಗ್ರಾಮಗಳಿಗೆ ಒಂದು ಸಲ ಭೇಟಿ ಕೊಟ್ಟು ಬನ್ನಿ. ನೀವು ಅಲ್ಲಿ ಇದು ನೋಡಿ, ಯಾವುದು ಇದು ಕಾಣ್ತೀರಿ. ನಾವು ಕಂಡಂತೆ ಅಲ್ಲ, ನೀವು ಕೂಡ ಕಾಣ್ತೀರಿ. ನೀವು ಕಾಣಬೇಕು, ಇದನ್ನ ಬಿಡದಿ ಜನರ ಬದುಕಿನ ಭಾಗ ಆಗಬೇಕು. ನೀವು ಬಿಡದಿ ಜನರ ನೋವಿಗೆ ನೀವು ಧ್ವನಿಯಾಗಬೇಕು. ಬಿಡದಿ ಜನರ ಕನಸಿಗೆ ನಾವು ನನಸು ಮಾಡಿಕೊಡುವಂಥ ಶಕ್ತಿ ತುಂಬಬೇಕು. 6.5 ಲಕ್ಷ ಲೀಟರ್ ಕೇವಲ ಕೆಲವು ಗ್ರಾಮ ಪಂಚಾಯತಿಗಳಿಂದ ಬರುವಂಥ ಹಾಲನ್ನು ನಾವು ಉಳಿಸ್ಬೇಕು. ಹಸುಗಳನ್ನು, ಕುರಿಗಳನ್ನು, ಮೇಕೆಗಳನ್ನು, ಬೇರೆ ಬೇರೆ ಪ್ರಾಣಿಗಳನ್ನು ನಾವು ಉಳಿಸ್ಬೇಕು. ಸಿಲ್ವರ್ ಮರ, ಬಾಳೆಹಣ್ಣು, ಆಲದ ಮರ, ಪಪ್ಪಾಯ, ಈಗೊಂದು 50ಕ್ಕಿಂತ ಹೆಚ್ಚು ಬೆಳೆಗಳು, 10 ಲಕ್ಷ ಕಾಡು ಮರಗಳು, 2.5 ಲಕ್ಷ ತೆಂಗು ಮರಗಳು, ಇದನ್ನು ಉಳಿಸ್ಬೇಕು. ಉಳಿಸೋದಕ್ಕೆ ನೀವು ಧ್ವನಿ ಆಗ್ತೀರಿ ಅಂತ ನಾನು ಭಾವಿಸ್ತೇನೆ. ಉಳಿಸೋದಕ್ಕೆ ನೀವು ಛಲ ತೊಡ್ತೀರಿ ಅಂತ ನಾನು ಭಾವಿಸ್ತೇನೆ. ಬಿಡದಿಯ ರೈತರಿಗೆ ನಾವು ಇಲ್ಲಿಂದಾನೇ ಒಂದು ದೀರ್ಘ ದಂಡ ನಮಸ್ಕಾರ ಮಾಡ್ತೇವೆ. ಯಾಕಂದರೆ ನೀವು ಕೊಟ್ಟಿದ್ದು ಇದೆಲ್ಲ ನಮಗೆ ಭಿಕ್ಷೆ. ನೀವೇ ನಮಗೆ ಕೊಟ್ಟಿದ್ದು, ಅನ್ನದಾತರು ನಮಗೆ ಕೊಟ್ಟಿದ್ದು ಕಾಣಿಕೆಯಾಗಿ. ನಾವು 1 kg ಕೇಳಿದ್ರೆ ನೀವು 200 kg ಕಳಿಸ್ತೀರಿ. ಯಾಕಂದರೆ ನಿಮ್ಮದು ತಾಯಿ ಹೃದಯ. ತಾಯಿ ಹಾಗೇನೆ. ಈಗ ನಮ್ಮ ತಾಯಿ, ಅಮ್ಮ 2 ಚಪಾತಿ ಕೊಡಮ್ಮ ಅಂದರೆ 3 ಚಪಾತಿ ಕೊಡ್ತಾರೆ, 3 ಕೊಡಮ್ಮ ಅಂದರೆ 4 ಕೊಡ್ತಾರೆ. ಹಾಗೇನೆ ರೈತರು ತಾಯಿ ಹೃದಯದವರು, ಅದಕ್ಕಿದೆ ಸಾಕ್ಷಿ. ಹಾಗಾಗಿ ನಾವು ಮಾತ್ರ ಕಾಣೋದಲ್ಲ ಬಿಡದಿಯನ್ನು ಸ್ವಾಮಿ, ನೀವು ಕೂಡ ಬಿಡದಿಯನ್ನು ಕಾಣಬೇಕು. ನೀವು ಕಂಡಾಗ ಮಾತ್ರ ಏನು ಅಂತ ಗೊತ್ತಾಗತ್ತೆ ನಿಮಗೆ ಬಿಡದಿ. ನಾನು ರೈತರಿಗೆ ಮತ್ತೊಮ್ಮೆ ದೀರ್ಘ ದಂಡ ನಮಸ್ಕಾರಗಳನ್ನು ಮಾಡ್ತಾ, ಇಷ್ಟೆಲ್ಲ ರಿಯಾಲಿಟಿಯನ್ನು ತೋರಿಸೋದಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ವಂದಿಸ್ತಾ, ಈ ಸರ್ಕಾರಕ್ಕೆ ಕೇಳೋದು ಒಂದೇ ಒಂದು ಮಾತು: ರೈತರನ್ನ ಸುಡುಗಾಡಿಗೆ ದೂಡಬೇಡಿ, ಕೃಷಿಕರನ್ನ ಕತ್ತು ಹಿಸುಕಿ ಸಾಯಿಸಬೇಡಿ, ಹೊಸಗೂಸುಗಳಂಥ ಆಡುಗಳನ್ನು, ಕುರಿಗಳನ್ನು, ಹಸುಗಳನ್ನು, ಎತ್ತುಗಳನ್ನು ನಿಮ್ಮ ತೃಷೆಗೆ ನಾಶ ಮಾಡಬೇಡಿ. ಪ್ರತಿ ಸಲ ಹೇಳ್ತೀವಲ್ಲ ನಾವು, ಏನು ಹೇಳ್ತೀವಿ ಹೇಳಿ? ಪ್ರತಿ ಸಲನೂ ರಾಜ್ ನ್ಯೂಸ್ ಜನಸೇವೆಗಾಗಿ ಸದಾ ಸಿದ್ಧ ಅಂತ ಹೇಳ್ತೀವಲ್ಲ ನಾವು. ಇವತ್ತು ರಾಜ್ ನ್ಯೂಸ್ ಜನಸೇವೆಗಾಗಿ ರೈತರ ಪರವಾಗಿ, ರೈತ ಸೇವೆಗಾಗಿ ಸದಾ ಸಿದ್ಧ. ಇದನ್ನು ಹೇಳ್ತಾ ಮತ್ತೊಮ್ಮೆ, ನಾವು ಕಂಡಂತೆ ಬಿಡದಿ, ಬಿಡದಿ ನಾವು ಕಂಡಂತೆ ನೀವೂ ಕಾಣಿ ಅಂತ ಕೋರ್ಕೊಳ್ತೀನಿ. ಬಿಡದಿ ರೈತರಿಗೆ ಧನ್ಯವಾದ, ರಾಜ್ಯದ ರೈತರಿಗೆ ಧನ್ಯವಾದ, ದೇಶದ ರೈತರಿಗೆ ಧನ್ಯವಾದ. ನಿಮ್ಮಿಂದಾನೇ ನಮ್ಮ ಉಸಿರು. ನನಗಿವತ್ತೊಂದು ರಿಯಲೈಸ್ ಆಗಿದ್ದೇನು ಅಂದರೆ, ನಾನು ಹೋಗಿ ಹಾಪ್ಕಾಮ್ಸಲ್ಲೋ, ರಿಲಯನ್ಸ್ ಮಾರ್ಟಲ್ಲೋ, ಅಥವಾ ಬ್ಲಿಂಕಿಟ್ಟಲ್ಲೋ, ಝೆಪ್ಟೋದಲ್ಲೋ ಹೂಕೋಸ್ 1 kg, ಟೊಮೆಟೊ 2 kg, ಚೇಪೆಕಾಯಿ 1 kg ತರಿಸಿಟ್ಬಿಡ್ತಾ ಇದ್ವೇನೋ. ಸಾರಿ.
ಆಯ್ತಾ? ಯಾವ ಬ್ಲಿಂಕಿಟ್ಟು ಇಲ್ಲ, ಯಾವ ಮಿಂಕಿಟ್ಟು ಇಲ್ಲ, ಯಾವ ಜೆಪ್ಟೋನೂ ಇಲ್ಲ, ಯಾವ ಡುಪ್ಟೋನೂ ಇಲ್ಲ ಸೊಮ್ಮೆ. ಅವರೆಲ್ಲ ಅಗ್ರಿಗೇಟರ್ಸ್ ನಮಗೆ ತಂದು ಕೊಡ್ತಾರಷ್ಟೇ. ಇವರು ನಿಜವಾದ ತಾಯಿಂದ್ರು ಯಾರು ಹೇಳಿ? ನಮ್ಮ ರೈತರು. ನಮ್ಮ ಇಡೀ ರಾಜ್ ನ್ಯೂಸ್ನ ಪರವಾಗಿ ಒಂದು ಕೊನೆಯ ಘೋಷಣೆ. ಜೈ ಜವಾನ್ ಜೈ ಕಿಸಾನ್. ಧನ್ಯವಾದ. ಜನಸೇವೆಗೆ, ರೈತ ಸೇವೆಗೆ ರಾಜ್ ನ್ಯೂಸ್ ಯಾವತ್ತೂ ಸಿದ್ಧ. ನಮಸ್ಕಾರ.